ಮಸಾಲ ದೋಸೆಯನ್ನು ಮತ್ತಷ್ಟು ರುಚಿಯಾಗಿಸಲು ಒಂದು ಟ್ರಿಕ್ಸು ಇಲ್ಲಿದೆ, ನೋಡ್ಕೊಳ್ಳಿ. ದೋಸೆಯನ್ನು ಈಗ ಉಯ್ದ ಮೇಲೆ ಇದ್ರ ಮೇಲೆ ಎಣ್ಣೆ, ತುಪ್ಪ, ಬೆಣ್ಣೆ ನೀವೇನು ಹಾಕ್ಕೊಂತೀರ ಹಾಕ್ಕೊಳ್ಳಿ. ತದನಂತರ ಅದ್ರ ಮೇಲೆ ಕೆಂಪು ಚಟ್ನಿ ಉಜ್ಜಿತೀರಲ್ಲ, ಆ ಚಟ್ನಿಯನ್ನು ಉಜ್ಜಿ, ಅಥವಾ ನಿಮ್ಮ ಹತ್ರ ಕೆಂಪು ಚಟ್ನಿ ಇಲ್ಲ ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ, ಅಥವಾ ಅದ್ರ ಮೇಲೆ ಶೇಂಗಾ ಪುಡಿ ಅಂದರೆ ಕಡಲೆ ಬೀಜ ಪುಡಿಯನ್ನು ಹಾಕಿ ಇದ್ದರೆ, ಇಲ್ಲದಿದ್ದರೆ ಪರವಾಗಿಲ್ಲ. ನಿಮ್ಮ ಹತ್ರ ಏನಾಗಿದೆಯೋ ಚಟ್ನಿ ಇಲ್ಲದಿದ್ದರೂ ಪರವಾಗಿಲ್ಲ, ನಿಮ್ಮ ಹತ್ರ ಪಲ್ಯ ಇರುತ್ತಲ್ಲ, ಆ ಪಲ್ಯವನ್ನು ದೋಸೆ ಮೇಲೆ ಹಾಕಿ ಹೇಳ್ಕೊಡ್ತೀನಿ ಹೇಗೆ ಅಂತ ನೋಡಿಕೊಳ್ಳಿ ಒಮ್ಮೆ. ಅದುವರೆಗೂ ನಮ್ಮ ವಿಡಿಯೋಗೆ ಲೈಕ್ ಹೊಡೆದು, ಕಾಮೆಂಟ್ ಹೊಡೆದು ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು. ನಾವು ವಿಡಿಯೋ ಮಾಡಿದ್ದು ಸಾರ್ಥಕ ಆಗುತ್ತೆ. ಇಷ್ಟೇ. ನೀವೀಗ ಎಲ್ಲರೂ ಏನು ಮಾಡ್ತಾರೆ, ಪಲ್ಯ ಅದ್ರ ಮೇಲೆ ಇಡ್ತಾರೆ, ಮರ್ಚಿ ಕೊಟ್ಬಿಡ್ತಾರೆ. ಅದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಚೆನ್ನಾಗಿರಬೇಕು ಅಂದರೆ ಈ ಪಲ್ಯವನ್ನು ಈ ರೀತಿ ದೋಸೆ ತುಂಬ ಮ್ಯಾಶ್ ಮಾಡಿ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಇದನ್ನೇನಾದರೂ ಕಟ್ ಮಾಡಿ ಕೊಟ್ಟರೆ ಪೀಸ್ ಆಗಿ ನಿಮ್ಮ ಮನೆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ಎಲ್ಲೂ ತುಂಬ ಅದ್ಭುತವಾಗಿದೆ ಅಂತ ಮಾಡಿ ತಿನ್ನಿ ಖುಷಿ ಪಡಿ. ಥ್ಯಾಂಕ್ ಯು ಸೋ ಮಚ್.